of Bengaluru with Saujanya. ನನಗೆ ಗೊತ್ತಿತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಐ ಚೋಸ್ ಮೈ ಲೈಫ್, ಐ ಚೋಸ್ ಮೈ ಪ್ರೊಫೆಷನ್. ಒಬ್ಬ ಆರ್ಮಿಯವರು ಹೋಗ್ತಾರೆ ಅಂದರೆ ಅವಾಗ ನಮ್ಮ ಬಾರ್ಡ್ರಲ್ಲಿ ಇರ್ತಾರೆ ಅಂದರೆ ಈ ಹ್ಯಾಸ್ ಚೋಸನ್ ನನಗೆ ದೇಶಕ್ಕೆ ನಾನು ಸೇವೆ ಮಾಡಬೇಕು, ನಾನು ನಾಳೆ ಸತ್ರೂ ಪರವಾಗಿಲ್ಲ ಅಂತ ಅವರು ಡಿಸೈಡ್ ಮಾಡಿ ಸೇರ್ತಾರೆ. ಅಫ್ಕೋರ್ಸ್ ಈಗೆಲ್ಲ ತುಂಬ ಚೇಂಜ್ ಆಗಿದೆ, ಕೆಲಸಕ್ಕಂತ ಸೇರ್ತಾರೆ. ಬಟ್ ನಾನು ಇದರಲ್ಲಿ ಈ ರೀತಿ ಆಗ್ಬೋದು ಅಂತ ನನಗೆ ಗೊತ್ತಿತ್ತು. ಬಿಕಾಸ್ ಐ ನ್ಯೂ ಅದು ಖಚಿತಾಗಲೇ ನನಗೆ 100% ಶ್ಯೂರ್ ಐ ವಿಲ್ ಡೈ. ಬಟ್ ಯಾವುದಕ್ಕೂ ಟ್ರೈ ಮಾಡೋಣ ಅಂತ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಬಟ್ ಐ ಕೆಪ್ಟ್ ಮೈ ಬಾಡಿ ಕಾಮ್, ಹಾರ್ಟ್ ಬೀಟ್ ಕಾಮ್ ಆಗಿತ್ತು. ಮತ್ತು ಲಕ್ಕಿಲಿ ನಾನು ಹೇಳ್ದಂಗೆ ಕಿಂಗ್ ವಾಸ್ ಕೈಂಡ್. ಅಂದರೆ ಅವನು ನನ್ನ ಸಾಯಿಸಬೇಕು ಅಂತ ಒಂದು ಉದ್ದೇಶದಿಂದ ಕಚ್ಚಲಿಲ್ಲ. ಅದು ಸ್ವಲ್ಪ ಸ್ಕ್ರ್ಯಾಚ್ ಆಯಿತು ಅಷ್ಟೇ, ಇಲ್ಲೇ ಆಯಿತು. ಜಸ್ಟ್ ಒಂದು ಸ್ಕ್ರ್ಯಾಚಲ್ಲೇ ಫುಲ್ 20 ನಿಮಿಷದಲ್ಲಿ ನನ್ನ ಕೈಯೆಲ್ಲ ಊತ ಬಂದುಬಿಡ್ತು. 30, 40, 50 ಮಿನಿಟ್ಸ್, ಲೈಕ್ 50 ಮಿನಿಟ್ಸಲ್ಲಿ ನನ್ನ ಕೈ ಇಲ್ಲಿವರೆಗೂ ಸ್ವೆಲ್ಲಿಂಗ್ ಆಗಿತ್ತು. ಸೊ ಐ ನ್ಯೂ ಐ ಆಮ್ ಗೋನ್ ಟು ಡೈ. ಬಟ್ ಲಕ್ಕಿಲಿ ಬೀಯಿಂಗ್ ಕಾಮ್ ಆ್ಯಂಡ್ ಥ್ಯಾಂಕ್ಸ್ ಟು ದ ಕಿಂಗ್ ಕೋಬ್ರಾ ಮತ್ತು ಡಾಕ್ಟರ್ಸ್ ಎಲ್ಲ, ವಿ ಆಲ್ ಮೇಡ್ ಇಟ್ ಆ್ಯಂಡ್ ಐ ಸರ್ವೈವ್ಡ್. I'm sitting here and talking to you. ಅಲ್ಲ, ಬಟ್ ಅದು ಎಂಥ ಬ್ಯೂಟಿಫುಲ್ ಟರ್ನಿಂಗ್ ಪಾಯಿಂಟ್ ಆಯಿತು ಅಂದರೆ ನಿಮಗೆ. ಥೈಲ್ಯಾಂಡ್ನ ಕಿಂಗ್ ಕೋಬ್ರಾ ಆಂಟಿ ವೆನಮ್ ಟ್ರೈ ಮಾಡ್ತೀರಾ, ಅದು ವರ್ಕೌಟ್ ಆಗದೆ ಇದ್ದಾಗ ನಿಮ್ಮ ಮೈಂಡಲ್ಲಿ ಬಂದಿದ್ದು ಫಸ್ಟ್ ಥಾಟ್, ಸೊ ಅದು ಸೇಮ್ ಸ್ಪೀಶೀಸ್ ಅಲ್ಲ, ಅದು ಅದೇ ಪ್ರಭೇದ ಅಲ್ಲ, ಅದೇ ಪ್ರಭೇದ ಆಗಿದ್ದಿದ್ರೆ ಆ ಆಂಟಿ ವೆನಮ್ ವರ್ಕ್ ಮಾಡಬೇಕಿತ್ತು ಅಂತ. ಆ್ಯಂಡ್ ಥ್ಯಾಂಕ್ಫುಲಿ ಮೇ ಬಿ ಬ್ಯಾಗಿಂದ ಕಚ್ಚಿದ್ದಕ್ಕೆ ಇರಬಹುದು, ಅಥವಾ ನಾವೇನು ಡಿಸ್ಕಸ್ ಮಾಡಿದ್ವಿ, ವಿಷವನ್ನ ಅದು ಆಲ್ರೆಡಿ ಹೊರ ಹಾಕಿದ್ರೆ ಕಮ್ಮಿ ವಿಷಾನೂ ಇದ್ದು ಇಟ್ ಕುಡ್ ಹ್ಯಾವ್ ಬೀನ್ ಒಂದು ಡ್ರೈ ಬೈಟ್ ತರನೂ ಅಲ್ವಾ. ಡ್ರೈ ಬೈಟ್ ಅಂತ ಹೇಳಲಿಕ್ಕಾಗಲ್ಲ. ಡ್ರೈ ಬೈಟ್ ಅಂದಾಗ ಸಬ್ ಲಿಟಲ್ ಬೈಟ್, ಸ್ವಲ್ಪ ಡ್ರೈ ಬೈಟ್ ಅಂದರೆ ನಿಮಗೆ ಸ್ವಲ್ಪ ಸ್ವೆಲ್ಲಿಂಗ್ ಬರೋದಿಲ್ಲ, ಏನಿಲ್ಲ. ಇದು ಸ್ವೆಲ್ಲಿಂಗ್ ಎಲ್ಲ ಬಂದಿತ್ತು, ಆಲ್ಮೋಸ್ಟ್ ಸಾಯುವಂಥ ಪರಿಸ್ಥಿತಿ ಇತ್ತು. ಕರೆಕ್ಟ್, ಬ್ಯಾಗಿಂದನೂ ಇರ್ಬೋದು, ಅದು ವಿಷಾನೂ ಕಡಿಮೆ ಬಿಟ್ಟಿರ್ಬೋದು. ಸೋ ಮೆನಿ ಕ್ರೈಟೀರಿಯಾಸ್, ಸೋ ಮೆನಿ ಥಿಂಗ್ಸ್ ಟು ಬಿ ಕನ್ಸಿಡರ್ಡ್. ನಮ್ಗೆ ಗೊತ್ತಿಲ್ಲ ಆ ಟೈಮಲ್ಲಿ. ಅಲ್ಲ, ಮತ್ತೆ ಇದೆಲ್ಲ ನಿಮ್ಮಿಂದ ಆಗಬೇಕಿತ್ತು ಅನ್ಸುತ್ತೆ. ಆಗಬೇಕಾಗಿತ್ತು. ಸೊ ಆ ಟೈಮಲ್ಲಿ ಆಗಿ ಯಾವ ರೀತಿ ಯೋಚನೆ ಮಾಡಿದ್ವಿ ಅಂದರೆ, ಯಾಕೆ ನಾವು ಇಷ್ಟು ಸ್ಲೋ ಇದ್ದೀವಿ, ಯಾಕೆ ಈ ಥರ ರಿಸರ್ಚ್ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ ಆಸ್ಟ್ರೇಲಿಯಾದಲ್ಲಿ ನೋಡಿದ್ರೆ ಯಾವುದೇ ಒಂದು ಪ್ರಾಣಿ ಮುಟ್ಟಿದ್ರೂ ಅದಕ್ಕೆ ವಿಷ ಇರುತ್ತೆ. ಸ್ಪೈಡರ್ಸ್ ಆಗ್ಬೋದು, ಸ್ಕಾರ್ಪಿಯನ್ ಆಗ್ಬೋದು, ಹಾವು ಆಗ್ಬೋದು. ನೀವು ಬೀಚಲ್ಲಿ ಹೋಗಿ ಸ್ವಿಮ್ಮಿಂಗ್ ಮಾಡಿದ್ರೆ ಜೆಲ್ಲಿ ಫಿಶ್ ಅಂತೀವಲ್ಲ, ಎಲ್ಲದಕ್ಕೂ ವಿಷಯ ಇರುತ್ತೆ. ಅವರು ಎಲ್ಲದಕ್ಕೂ ಮದ್ದುಗಳನ್ನು ಕಂಡುಹಿಡಿದಿದ್ದಾರೆ. ಸೊ ನಮ್ಮ ದೇಶ ಎಷ್ಟು ಹಿಂದೆ ಇದ್ದೀವಿ ಅಂದರೆ, ವರ್ಷಕ್ಕೆ 58,000ದಿಂದ 60,000 ಜನ ನಮ್ಮಲ್ಲಿ ಸಾಯ್ತಾ ಇದ್ದಾರೆ. ಇದು ರೆಕಾರ್ಡು. ಹಾವು ಕಚ್ಚಿ ಸಾಯ್ತಾ ಇರೋದು. ಹಾವು ಕಚ್ಚಿ ಬದುಕಿ ಪರ್ಮನೆಂಟ್ಲಿ ಡಿಸೇಬಲ್ಡ್ ಅಂದರೆ ಒಂದು ಕೈ ಹೋಗಿರ್ಬೋದು, ಕಾಲು ಹೋಗಿರ್ಬೋದು, ಲಿವರ್ ಹೋಗಿರ್ಬೋದು, ಅವ್ರು ಬದುಕಿದ್ದಾರೆ. 2 ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದಾರೆ. ಸೊ ಇಷ್ಟು ದೊಡ್ಡ ಪ್ರಾಬ್ಲಮ್ ಇದ್ರೂ ನಮ್ಮಲ್ಲಿ ಇನ್ನೂ ಎಲ್ಲ ಹಾವುಗಳಿಗೆ ಮದ್ದಿಲ್ಲ. ಆ ರೀತಿ ನಾನು ಕಾಳಿಂಗ ಸರ್ಪ ಜೊತೆ ಕಚ್ಚಿಸ್ಕೊಂಡು ಅಲ್ಲಿ ಮಲಗಿದ್ದಾಗ ಇಷ್ಟು ಹಾವುಗಳಿಂದ ಗೋವಾದಿಂದ ತಮಿಳ್ನಾಡವರೆಗೂ ಕಾಳಿಂಗ ಇದೆ, ನಮ್ಗೆ ಇನ್ನೂ ಮದ್ದು ಕಂಡಿಡ್ದಿಲ್ವಲ್ಲ ಅಂತ ಸ್ವಲ್ಪ ಬೇಜಾರಾಯಿತು ನಮಗೆ. ಆವಾಗಲೇ ನಾನು ಡಿಸೈಡ್ ಮಾಡಿದೆ, ಬದುಕಿದ್ರೆ ಖಂಡಿತ ನಾನು ಇದನ್ನು ನೋಡಬೇಕು. ಯಾಕೆ ಥೈಲ್ಯಾಂಡದು ಆ್ಯಂಟಿವೆನಮ್ ಇಲ್ಲಿ ವರ್ಕ್ ಆಗ್ತಾ ಇಲ್ಲ, ಬೇರೆ ಪ್ರಭೇದ ನಮ್ಗೆ ಸ್ವಲ್ಪ ಡೌಟ್ ಇತ್ತು ವರ್ಕ್ ಆಗುತ್ತಾ ಇಲ್ವಂತ. ಬಟ್ ಯಾವುದಕ್ಕೂ ನಾವು ಇಟ್ಕೊಂಡಿದ್ವಿ ಏನೋ ವಿ ಶುಡ್ ಬಿ ಕೇರ್ಫುಲ್ ಅಂತ. ಬಟ್ ವರ್ಕ್ ಆಗಿಲ್ಲ. ಸೊ ಅವತ್ತೇ ಡಿಸೈಡ್ ಮಾಡಿದೆ, ಐ ಶುಡ್ ವರ್ಕ್ ಆನ್ ದಿಸ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ and find out whether there are different species. ಬೇರೆ ಬೇರೆ ಪ್ರಭೇದಗಳಾದರೆ ಬೇರೆ ಬೇರೆ ಆ್ಯಂಟಿವೆನಮ್ ತಯಾರಿ ಮಾಡಬೇಕು. ಸೊ ದಟ್ಸ್ ಹೌ ಐ ಡಿಸೈಡೆಡ್ ಟು ವರ್ಕ್ ಆನ್ ದಿಸ್ ಪ್ರಾಜೆಕ್ಟ್. ಐ ಥಿಂಕ್ ಇದು ಡೌಟ್ ಇತ್ತು ಸುಮಾರು ದಿನಗಳಿಂದ. 1960s ಒಬ್ಬರು ಐ ಥಿಂಕ್ ಹಿ ಪ್ರಪೋಸ್ಡ್ ಸೇಯಿಂಗ್ ಸಬ್ ಸ್ಪೀಶೀಸ್ ಇದೆ ಅಂತ. ನಾಟ್ ಎಕ್ಸಾಕ್ಟ್ಲಿ 4 ಸ್ಪೀಶೀಸ್ ಬಟ್ ಸಬ್ ಸ್ಪೀಶೀಸ್ ಇದೆ ಅಂತ. ಬಟ್ ಯಾವುದನ್ನೇ ನಾವು ಹೇಳಿದ್ರು ಅದಕ್ಕೆ ಪ್ರೂಫ್ ಅಂತ ಕೊಡಬೇಕಲ್ಲ, ಅದನ್ನು ನೀವು ಕೊಟ್ರಿ. ಆ್ಯಂಡ್ ದಿಸ್ ಹ್ಯಾಪನ್ಡ್ ಬಿಕಾಸ್ ಆಫ್ ಈ ಒಂದು ಸಿಚುವೇಶನ್. ನಿಮ್ಮ ತಾಯಿ ಏನೋ ಅನ್ಕೊಂಡ್ರು, ಇನ್ನು ಮುಂದೆ ಸದ್ಯ ನನ್ನ ಮಗ ಹಾವಿನ ಸವಾಸಕ್ಕೆ ಹೋಗಲ್ಲ, ಇವಾಗ ಕಚ್ಚಿಸ್ಕೊಂಡಿದ್ದಾನೆಲ್ಲ ಮುಗೀತು ಅಂತ. ಬಟ್ ದೆನ್ ಅಲ್ಲಿಂದ ನಿಮ್ಮ ಲೈಫ್ ಒಂದು ಡಿಫ್ರೆಂಟ್ ಟರ್ನಿಂಗ್ ಪಾಯಿಂಟ್ನೇ ತಗೊಳುತ್ತೆ. ಬಟ್ ನಾನು ಹೇಳೋದು, ನೀವು ಅವಾಗಲೂ ಯು ಕುಡ್ ಹ್ಯಾವ್ ಥಾಟ್ ಥೈಲ್ಯಾಂಡದ ಒಂದು ಪ್ರಭೇದ, ಇಲ್ಲಿಂದ ಒಂದು ಪ್ರಭೇದ ಅಂತ. ಬಟ್ ಯು ಡಿಡ್ಂಟ್ ಡೂ ದ್ಯಾಟ್. ಎಲ್ಲ ಕಂಪ್ಲೀಟ್ ರಿಸರ್ಚ್ ಮಾಡಿ, ಸರ್ವೆ ಮಾಡಿ 4 ಅಂತ ಡಿಸೈಡ್ ಮಾಡ್ತೀರಾ ಆ್ಯಂಡ್ ಪ್ರೂವ್ ಮಾಡ್ತೀರಾ 4 ಡಿಫ್ರೆಂಟ್ ಸ್ಪೀಶೀಸ್ ಆಫ್ ಕಿಂಗ್ ಕೋಬ್ರಾ ಇದೆ ಅಂತ. ಆ್ಯಂಡ್ ವೆನ್ ಸಂಬಡಿ ಕ್ವೆಶ್ಚನ್ ಯು ಆಸ್ಕಿಂಗ್ ಯಾಕೆ ಮಾಡಬೇಕಿದ್ದು, ನಾವು ಮಾಡದೇ ಇದ್ರೆ ಏನಾಗುತ್ತೆ ಅಂತ. ಒಂದು ಅಫ್ಕೋರ್ಸ್ ಕಚ್ಚಿದಾಗ ಅದರ ಆ್ಯಂಟಿವೆನಮ್, ಅದರ ತಯಾರಿಕೆ. ಆಮೇಲೆ ಇದರ ಆ್ಯಂಟಿವೆನಮ್ ಬರೀ ಹಾವು ಕಚ್ಚಿದಾಗ ಅದಕ್ಕೆ ಅಂತ ಮಾತ್ರ ಅಲ್ಲದಿರ ಸಾಕಷ್ಟು ಮೆಡಿಸಿನಲ್ ಬೆನಿಫಿಟ್ಸ್ ಇದೆ. ವಿಲ್ ಕಮ್ ಟು ದ್ಯಾಟ್. ಬಟ್ ನೀವು ಹೇಳಿದ್ರಿ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಐಲ್ಯಾಂಡ್ ಫುಲ್ ಧ್ವಂಸ ಆಗೋಯ್ತು ಅಂದರೆ ಅಲ್ಲಿ ಯಾವುದೋ ಒಂದು ಸಂತತಿ
ಲಾಸ್ಟ್ ಫ್ಯೂ ಸ್ಪೀಶೀಸ್ ಆಫ್ ಆ ಸಂತತಿ ಇತ್ತು ಅಂದರೆ ವಿಲ್ ಲೂಸ್ ಇಟ್ ಫಾರ್ ಎವರ್. ಆ ಥರ ವಿ ಶುಡ್ ನಾಟ್ ಲೂಸ್ ಯಾವುದೇ ಒಂದು ಸ್ಪೀಶೀಸ್ನ ಫಾರ್ ಎವರ್ ಅಂತ. ದಟ್ ಸಚ್ ಅ ಬ್ಯೂಟಿಫುಲ್ ಥಾಟ್. ಯಾಕಂದರೆ ವಿ ಹ್ಯಾವ್ ಟು ಕೋ ಎಕ್ಸಿಸ್ಟ್ ಅಲ್ವಾ ಸರ್? ಹೌದು. ಸೊ ಖಚಿತಾಗ ನೀವು ಹೇಳ್ದಂಗೆ ನಮ್ಮ ತಾಯಿ ಅನ್ಕೊಂಡಿರ್ಬೋದು, ನಮ್ಮ ತಂದೆ ಅನ್ಕೊಂಡಿರ್ಬೋದು, ಬಟ್ ಅವ್ರಿಗೆ ಹೇಳೋದೇ ಇಲ್ಲ ನಾನು. ಫಸ್ಟ್ ಒಂದ್ಸಲ ಹಾವು ಕಚ್ಚಿದಾಗ್ಲೂ ಅಷ್ಟೇ ಹಾಸ್ಪಿಟ್ಲಿಗೆ ಹೋಗಿ ಒಂದು ಲೆವೆಲ್ ಟ್ರೀಟ್ಮೆಂಟ್ ಮಾಡಿಕೊಂಡು ಅವತ್ತು ರಾತ್ರಿ ಅಲ್ಲೇ ಮಲಗಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಟ್ರೀಟ್ಮೆಂಟ್ ಆಗ್ತಾ ಇದೆ, ಮನೇಲಿ ಅವೆಲ್ಲ ಬಿಡೋದಿಲ್ಲಲ್ಲ. ಸೊ ಒಂದೇ ಕಾರಣ ಅಂದ್ರು, ಫ್ರೆಂಡ್ ಅವ್ರ ಅಕ್ಕದ ಮದುವೆ ಇದೆ, ನಾವು ಅವತ್ತು ರಾತ್ರಿ ಅಲ್ಲೇ ಕೆಲಸ ಮಾಡ್ತೀವಿ, ಅವತ್ತೆಲ್ಲ ಗೊತ್ತಲ್ಲ, ತೆಂಗಿನಕಾಯಿ ಎಲ್ಲ ಹಾಕ್ಬೇಕು, ಪ್ಯಾಕೆಟ್ ಮಾಡಬೇಕು, ಡೆಕೋರೇಷನ್ ಮಾಡಬೇಕು, ಚೇರ್ ಹಾಕ್ಬೇಕು ಅಂದ್ರೆ ಬಿಡ್ತಿದ್ರು. ಸೊ ಮನೆಗೆ ಬಂದು ನನ್ನ ಒಂದು ಕೈ ಊದ್ಕೊಂಡಿತ್ತು, ಪಾಕೆಟ್ ಒಳಗಡೆ ಕೈ ಇಟ್ಕೊಂಡು ನಾನು ನಮ್ಮ ಫ್ರೆಂಡ್ ಬಂದು ನನ್ನ ಬ್ಯಾಗಲ್ಲಿ ನನ್ನ ಬಟ್ಟೆ ಎಲ್ಲ ಹಾಕ್ಕೊಂಡು ಬ್ರಷ್ ಎಲ್ಲ ತೊಗೊಂಡು ಸೀದಾ ಮತ್ತೆ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆದ್ವಿ. ಆ ರೀತಿ. ಸೊ 2 ಸಲ ಹಾವು ಕಚ್ಚಿದಾಗ್ಲೂ ಅಷ್ಟೇ ನಮ್ಮ ಫ್ರೆಂಡಿಗೆ ಫಸ್ಟ್ ಫೋನ್ ಮಾಡೋದು, ನೋಡೋ ಹಿಂಗಾಗಿದೆ, ಬದುಕಿದ್ರೆ ಓಕೆ, ಇಲ್ಲಾಂದರೆ ಬಾಡಿ ತೊಗೊಂಡೋಗ್ಬೇಕು, ಬಾ. ಅದಾದ್ಮೇಲೆ ನಮ್ಮ ಅಮ್ಮಗೆ ಹೇಳು, ಇವಾಗ ಹೇಳಬೇಡ, ನೀನು ಫಸ್ಟ್ ಬಾ ಅಂತ ಹೇಳಿ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದು. ಸೊ ಅವ್ರು ಇಮಿಡಿಯೇಟಾಗಿ ಡ್ರೈವ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ರು, ನಾನು ಹಾಸ್ಪಿಟ್ಲ್ಗೆ ಹೋದೆ. ಸೊ ನಮ್ಮ ತಂದೆ ತಾಯಿಗೆ ಹೇಳೋಕ್ಕೆ ಹೋಗೋದಿಲ್ಲ ಈ ಥರ ಆದಾಗ. ಮತ್ತು ಹಾವು ಕಚ್ಚಿ ಹಾಸ್ಪಿಟಲಿದ್ದು 3 ದಿನ ಆದಮೇಲೆ 4ನೇ ದಿನ ವಾಪಸ್ ಬರ್ತಾ ಇದ್ದೀನಿ. ಇನ್ನೂ ಅಲ್ಲಿ ಹೋಗಿ ಫೀಲ್ಡ್ ಸ್ಟೇಷನ್ ಅಂದರೆ ಮನೆಗೆ ಹೋಗಿ ಮಲಗಲಿಲ್ಲ, ಅಲ್ಲಿಂದ ಸೀದಾ ಹೋಗಿ ಇನ್ನೊಂದು ಹಾವು ಹಿಡಿದು ಕಾಡಲ್ಲಿ ಬಿಟ್ಟು ಆಮೇಲೆ ಬಂದು ಮಲಗಿದ್ದು ನಾವು. ಸೊ ದಟ್ ಇಸ್ ಹಾವು. ಆ ಭಯ ಆಗಲಿ, ಆ ದೇವ್ರ ಥರ ನೀವು ಪೂಜೆ ಮಾಡ್ತೀರ ಅನ್ನೋದು, ನಾವು ದೇವ್ರನ್ನ ಅಲ್ಲೇ ನೋಡ್ಬಿಡ್ತೀವಿ. ಸೊ ದಟ್ ಇಸ್ ಹೌ ವಿ ಟೇಕ್ ಇಟ್ ಸೀರಿಯಸ್ಲಿ. ಸರ್, another question, ನೀವು ಹೇಳ್ಬಿಟ್ಟಿದ್ದೀರಾ, there is no silly question ಅಂತ, ಸೊ ಐ ಆಮ್ ಆಸ್ಕಿಂಗ್ ದಿಸ್. ನೋ ಪ್ರಾಬ್ಲಮ್. ಯಾವುದೇ ಒಂದು ವೈರಸ್ ಅಟ್ಯಾಕ್ ಆದಾಗ ನಮ್ಮ ದೇಹ ಆಂಟಿಬಾಡೀಸ್ನ ಡೆವಲಪ್ ಮಾಡುತ್ತೆ. ಹಾವು ಕಚ್ಚಿದಾಗ, ಸೇ ಕಿಂಗ್ ಕೋಬ್ರಾ ನಿಮ್ಮನ್ನು ಕಚ್ಚಿದಾಗ, ಆಫ್ಕೋರ್ಸ್ ಯು ಸರ್ವೈವ್ಡ್, ಸೊ ದೇಹನೂ ಒಂದಷ್ಟು ಫೈಟ್ ಮಾಡೋಕ್ಕೆ ಟ್ರೈ ಮಾಡಿರುತ್ತೆ, ಒಂದಷ್ಟು ಆಂಟಿಬಾಡೀಸ್ನ ಡೆವಲಪ್ ಮಾಡಿರುತ್ತೆ. ಮತ್ತೊಮ್ಮೆ ಏನಾದರೂ ಕಿಂಗ್ ಕೋಬ್ರಾ ಕಚ್ಚಿದ್ರೆ, ಡು ಯು ಥಿಂಕ್ ಬಾಡಿ ವಿಲ್ ರೆಸಿಸ್ಟ್ ಟು ಇಟ್ಸ್ ಮ್ಯಾಕ್ಸಿಮಮ್ ಕೆಪಾಸಿಟಿ? ದಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಹೌದು. ಸೊ ಒಂದು ಸಲ ನಿಮಗೆ ಹಾವು ಕಚ್ಚಿದಾಗ ನೀವು ಆ್ಯಂಟಿವೆನಮ್ ಹಾಕ್ಕೊಳ್ತೀರಂತ ಇಟ್ಕೊಳ್ಳಿ. ಆ್ಯಂಟಿವೆನಮ್, ಕೀಪ್ ಇನ್ ಮೈಂಡ್, ಅದು ಆ್ಯಂಟಿಬಾಡೀಸ್. ಯಾವುದರಿಂದ ತಯಾರಿ ಮಾಡಿರೋದು? ಒಂದು ಹಾರ್ಸಿಂದ, ಒಂದು ಕುದುರೆಯಲ್ಲಿ ಇಷ್ಟು ವಿಷ ಬಿಟ್ಟಾಗ ಆ ಕುದುರೆ ಬಂದು ಆ್ಯಂಟಿಬಾಡೀಸ್ನ ತಯಾರಿ ಮಾಡುತ್ತೆ. ಆ ಆ್ಯಂಟಿಬಾಡೀಸ್ನ ಇವರು ರಕ್ತದಿಂದ ಕಲೆಕ್ಟ್ ಮಾಡಿ, ಸಪ್ರೇಟ್ ಮಾಡಿ, ಬ್ಲಡ್ನ ಮತ್ತೆ ವಾಪಸ್, ರಕ್ತನ ಮತ್ತೆ ವಾಪಸ್ ಕುದುರೆಗೆ ಬಿಡ್ತಾರೆ, ಆ್ಯಂಟಿಬಾಡೀಸ್ನ ಪ್ರಿಸರ್ವ್ ಮಾಡಿ ಇಟ್ಕೊಳ್ತಾರೆ. ಸೊ ನಿಮ್ಮಲ್ಲಿ ಹಾವಿನ ವಿಷ ಇದ್ದಾಗ ಈ ಆ್ಯಂಟಿಬಾಡೀಸ್ನ ಬಿಡ್ತಾರೆ. ಸೊ ಈ ಆ್ಯಂಟಿಬಾಡೀಸ್ ವಿಲ್ ವರ್ಕ್ ಆನ್ ದಟ್. ಸೊ ಇಟ್ಸ್ ಬೇಸಿಕಲಿ ಇಟ್ಸ್ ಅ ಫಾರಿನ್ ಪಾರ್ಟಿಕಲ್, ಕುದುರೆಯಿಂದ ಬಂದಿರೋದು, ನಿಮ್ದಲ್ಲ. ಆವಾಗ ಅಲರ್ಜಿ ಆಗೋ ಚಾನ್ಸಸ್ ಇರ್ತವೆ. ಸೊ ನೀವು ಮತ್ತೆ ನೀವು ಆ್ಯಂಟಿವೆನಮ್ ಕಚ್ಚಿಸ್ಕೊಳ್ಳೋದು ಹಾವು ಜೊತೆ ಮತ್ತೆ ಆ್ಯಂಟಿವೆನಮ್ ತೊಗೊಂಡ್ರೆ ನಿಮ್ಮ ಬಾಡಿ ರಿಜೆಕ್ಟ್ ಮಾಡುತ್ತೆ. ಸೊ 3 ಸಲ 2 ಸಲ ಕಚ್ಚಿಸ್ಕೊಂಡು 4ನೇ ಸಲ ನೀವು ಕಚ್ಚಿಸ್ಕೊಂಡ್ರೆ ಬಾಡಿ ರಿಜೆಕ್ಟ್ ಆಗ್ತಾ ಇದೆ ಅಂತ ಹೇಳಿದವ್ರು ತುಂಬ ಜನ ಹಾವು ಕೆಲಸನೇ ಬಿಟ್ಬಿಟ್ಟಿದ್ದಾರೆ. ದೇ ಹ್ಯಾವ್ ಗಾನ್ ಇನ್ ಟು ಡಿಫ್ರೆಂಟ್ ಪ್ರೊಫೆಷನ್. ಯಾಕಂದರೆ ದೇ ಕಾಂಟ್ ಟೇಕ್ ಚಾನ್ಸಸ್ ಎನಿಮೋರ್. ಇನ್ನೊಂದು ಸಲ ಕಚ್ಚಿದ್ರೆ ಹಾವು ವಿಷದ ಮದ್ದು ಕೊಟ್ಟಿಲ್ಲ ಅಂದರೆ, ಆ್ಯಂಟಿವೆನಮ್ ಕೊಟ್ಟಿಲ್ಲ ಅಂದರೆ ವಿಷದಿಂದ ಸಾಯ್ತಾರೆ. ಮದ್ದು ಕೊಟ್ಟರೆ ಮದ್ದಿಂದ ಸಾಯ್ತಾರೆ. ಐದರ್ ವೇ ದೇ ವಿಲ್ ಡೈ. ಸೊ ದೇ ಹ್ಯಾವ್ ಕಂಪ್ಲೀಟ್ಲಿ ಕ್ವಿಟ್ ದ ಜಾಬ್. ಸೊ ನಾನು ಆ ಸ್ಟೇಜ್ಗೆ ರೀಚ್ ಆಗಲಿಲ್ಲ, ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಿದ್ದೀನಿ. ಓನ್ಲಿ ಟ್ವೈಸ್ ನಾನು ಆ್ಯಂಟಿವೆನಮ್ ತೊಗೊಂಡಿದ್ದೀನಿ, ಒಂದು ಕೋಬ್ರಾ, ಇನ್ನೊಂದು ಸಲ ಕಿಂಗ್ ಕೋಬ್ರಾ. ಸೊ ಅದಾದಮೇಲೆ ದೇವ್ರ ದಯದಿಂದ ಇದುವರೆಗೂ ಯಾವುದೇ ರೀತಿಯಲ್ಲಿ ಆಕ್ಸಿಡೆಂಟ್ಸ್ ಆಗಿಲ್ಲ. ಐ ಥಿಂಕ್ ನಾನು ಸ್ವಲ್ಪ ಟಚ್ವುಡ್, ಮೆಚೂರ್ಡ್, ಯು ಹ್ಯಾಂಡಲ್ ಇಟ್ ಬೆಟರ್. ನಾನು ಮೊದಲಿಂದನೂ ವೆರಿ ಪ್ರೊಫೆಷ್ನಲಿ ಮಾಡಿದ್ದೀನಿ. ನಾನು ಅಷ್ಟು ಕೇರ್ಲೆಸ್ ಹ್ಯಾಂಡ್ಲರ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಐ ಹ್ಯಾವ್ ಗಾಟ್ ಟ್ರೈನ್ಡ್ ಆರ್ ಐ ಹ್ಯಾವ್ ಬಿನ್ ಟಾಟ್ ಬೈ ಪ್ರೊಫೆಷ್ನಲ್ ಪೀಪಲ್ ಫ್ರಮ್ ಅಕ್ರಾಸ್ ದ ಗ್ಲೋಬ್. ಸೊ ನಾನು ತುಂಬಾ ಸೀರಿಯಸ್ ಆಗಿ ತೊಗೊಳ್ತೀನಿ ನನ್ನ ಜಾಬ್, ನನ್ನ ಪ್ರೊಫೆಷನ್. ಐ ಆಮ್ ವೆರಿ ಡಿಸಿಪ್ಲಿನ್ಡ್ ಆಲ್ಸೋ. ಅಲ್ಲೊಂದು ಆಕ್ಸಿಡೆಂಟ್ ಆಯಿತು, ಅದಾದಮೇಲೆ ಇನ್ನೂ 99% ಪ್ರೊಫೆಷನಲ್ ಆಗಿ ನಾನು ತೊಗೊಂಡಿದ್ದೀನಿ. ಸೊ ಐ ಸರ್ವೈವ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸರ್, ವೈ ಹಾರ್ಸ್ ಅಂತ ಯಾಕೆ, ವೈ ಡಿಡ್ ದೇ ಚೂಸ್ ಹಾರ್ಸ್ ಫಾರ್? ಕರೆಕ್ಟ್. ಐ ಥಿಂಕ್ ದೇರ್ ಆ್ಯಂಟಿಬಾಡೀಸ್ ಆರ್ ಮಚ್ ಬೆಟರ್ ಆ್ಯಂಡ್ ಹಾರ್ಸ್ ಇಸ್ ಅ ಬಿಗ್ ಅನಿಮಲ್. ಸ್ವಲ್ಪ ಐ ಮೀನ್ ತುಂಬ ಆ್ಯಂಟಿಬಾಡೀಸ್ ನಾವು ಪಿಕಪ್ ಮಾಡ್ಬೋದು. ಶೀಪಿಂದನೂ ಮಾಡ್ಬೋದು, ಮತ್ತು ಪಿಗ್ಸಿಂದನೂ ಮಾಡ್ಬೋದು, ಯಾವುದೇ ಪ್ರಾಣಿಯಿಂದ ಮಾಡ್ಬೋದು. ಬಟ್ ಐ ಥಿಂಕ್ ಹಾರ್ಸ್ ಸಿರಮ್ ಇಸ್ ಬೆಟರ್ ಟು ಹ್ಯೂಮನ್ ಬೀಯಿಂಗ್ಸ್. ಹಾಗಿದ್ರೆ ಇವಾಗಲೆಲ್ಲ ಹಾವು ಕಚ್ಚಿದ್ರೆ ಸಾಯಲ್ವಾ? ಸಾಯ್ತವೆ. ತುಂಬ ಒಂದು ಕಿಂಗ್ ಕೋಬ್ರಾ ಕಚ್ಚಿದ್ರೆ ಸಾಯ್ತದೆ, ಆನೆನೇ ಸಾಯುತ್ತೆ. ಇಷ್ಟು ವೆನಮ್ ಕೊಡ್ತಾರೆ. ಸ್ವಲ್ಪ ವೆನಮ್ ಕೊಟ್ಟಾಗ ನಮ್ಮ ಬಾಡಿನೂ ತಗೋಬಹುದು. ಸ್ವಲ್ಪ ವೆನಮ್ ಓಕೆ, ಈಗ ನಾನು ಸರ್ವೈವ್ ಆಗಿದ್ದು ಹಾಗೆ ಸ್ವಲ್ಪ ವೆನಮ್ ಇದ್ದಿದ್ದಕ್ಕೆ ಐ ಸರ್ವೈವ್ಡ್. ಸ್ವಲ್ಪ ಒಂದು ಲೆವೆಲ್ ಜಾಸ್ತಿ ಆಗಿದ್ರೆ ನನ್ನ ಬಾಡಿ ಏನು ಮಾಡೋಕ್ಕಾಗೋದಿಲ್ಲ. ಎಷ್ಟೊಂದು ಫೈಟ್ ಮಾಡುತ್ತೆ, ಎಷ್ಟೊಂದು ಆ್ಯಂಟಿಬಾಡೀಸ್ ತಯಾರಿ ಮಾಡುತ್ತೆ. ಸೊ ಹಾರ್ಸ್ಗೆ ಆ ಕೆಪಾಸಿಟಿ ಇದೆ. ಸೊ ಒಂದು ಕಿಂಗ್ ಕೋಬ್ರಾ ಅಪ್ ಟು 6 ml ಅಷ್ಟು ವೆನಮ್ನ ಹೊರ ಹಾಕಬಹುದಾ ಒಂದು ಸಲಕ್ಕೆ? ಓ ಎಸ್, ಒನ್ ಆಫ್ ದ ಲಾರ್ಜೆಸ್ಟ್ ಕ್ವಾಂಟಿಟಿ ಅಂದರೆ ಕಿಂಗ್ ಕೋಬ್ರಾನೇ.
ನಾವು ಕಂಪೇರ್ ಮಾಡೋಕ್ಕೆ ಹೋದರೆ ಕಿಂಗ್ಕೋಬ್ರಾ ಆ್ಯಂಟಿ ವೆನಮಿಂದ 10 ಜನನ ಸಾಯಿಸ್ಬೋದು ಅಂತ ಹೇಳೋದು, 8ರಿಂದ 10 ಜನ ಅಷ್ಟು ಕೆಪಾಸಿಟಿ ಇದೆ. ಇಲ್ಲ ಒಂದು ಆನೆನೇ ಸಾಯುವಂಥ ಒಂದು ಪರಿಸ್ಥಿತಿ, ಅಷ್ಟು ವಿಷ ಇದೆ ಅಂತ. ಕೋಬ್ರಾಗೆ ಕಟ್ಟಾವ್ಗೆ ಅಷ್ಟು ವಿಷ ಇಲ್ಲ. ಆನೆ ಸಾಯಿಸುವಂಥ ಯಾವುದೂ ಹಾವಿಲ್ಲ. ಸರ್ ನೀವೇನು ಹೇಳಿದ್ರಿ ಬಹಳ ಹುಷಾರಾಗಿ ಹ್ಯಾಂಡಲ್ ಮಾಡ್ತೀನಿ ಅಂತ. ಆಲ್ಸೋ ನಿಮ್ಮ ಸಜೆಷನ್ ಏನಂದರೆ ಎಲ್ಲರಿಗೂ, ಅಫ್ಕೋರ್ಸ್ ನಿಮಗೂ ಇದು ತಿಳಿದವರು ಕೊಟ್ಟಂತಹ ಸಜೆಷನ್ ದಟ್ ಪ್ರತಿ ಬಾರಿ ಮೊದಲ ಬಾರಿ ಹಾವು ಹಿಡಿಯೋ ಹಾಗೆ ಇರಬೇಕು, ಅಷ್ಟೇ ಕೇರ್ಫುಲ್ ಆಗಿರಬೇಕು ಅಂತ. ಬಟ್ ಸ್ಟಿಲ್ ಒಂದೊಂದ್ಸಲ ಆಕ್ಸಿಡೆಂಟ್ಸ್ ಆಗುತ್ತೆ, ಅದರಿಂದ ಕಲಿತು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಡು ಯು ಥಿಂಕ್ ಇದೇ ಕಾರಣಕ್ಕೆ ಹೇಳ್ತಾರೆ ಹಾವು ಹಿಡಿಯೋರು ಹಾವಿಂದಾನೇ ಸಾಯ್ತಾರೆ ಅಂತ? ಅದತ್ರ ಏನಿಲ್ಲ, ಅದು ಹಳೆ ಕಾಲದಲ್ಲಿ ಇತ್ತು. ನನಗಿದು ಸ್ನೇಕ್ ಶಾಮ್ ಹೇಳಿದ್ದು ಒಳ್ಳೆ ವಿಷಯ. ಪ್ರತಿ ಸಲ ಒಂದು ಹಾವು ಹಿಡಿಯೋಕೆ ನಾವು ಫಸ್ಟ್ ಟೈಮ್ ಹೋದಾಗ, ನೀವು ಹೇಳಿದ್ರಲ್ಲ 9th ಸ್ಟ್ಯಾಂಡರ್ಡಲ್ಲಿ ನಾನು ಹಿಡಿದಾಗ ಎಷ್ಟು ಗಾಬರಿ, ಎಷ್ಟು ಕೇರ್ಫುಲ್ಲಾಗಿ, ಎಷ್ಟು ಹುಷಾರಾಗಿ ನಾನು ಹಿಡಿದ್ನೋ ಅದೇ ಇಂಟ್ರೆಸ್ಟಲ್ಲಿ ನಾನು ಇವಾಗಲೂ ಒಂದು ಕಿಂಗ್ಕೋಬ್ರಾ ಹಿಡಿಯೋಕೆ ಹೋದಾಗ ಹೋಗ್ತೀನಿ. ಓವರ್ ಕಾನ್ಫಿಡೆನ್ಸಲ್ಲಿ ಹೋಗೋದೇ ಇಲ್ಲ. ಕಿಂಗ್ಕೋಬ್ರಾ ನಾನು 500 ಮೇಲೆ ಹಿಡಿದಿದ್ದೀನಿ, ನಾನು ಕಿಂಗ್ಕೋಬ್ರಾ ಎಕ್ಸ್ಪರ್ಟು, ನಾನು ಹಿಂಗೆ ಬೇಕಾದರೂ ಹಿಡಿತೀನಿ ಅಂತ ಯಾವುದೇ ರೀತಿಯಲ್ಲಿ ಆ್ಯಟಿಟ್ಯೂಡ್ ಹೋಗೋದಿಲ್ಲ. ಆ ಥರ ಆ್ಯಟಿಟ್ಯೂಡಲ್ಲಿ ಹೋದಾಗಲೇ ಆಕ್ಸಿಡೆಂಟ್ಸ್ ಆಗೋದು. ಕೇರ್ಲೆಸ್ಸಿಂದ ಆಗುತ್ತೆ. ಇಲ್ಲಿ ಯಾವುದೇ ರೀತಿಯಲ್ಲಿ ಯಾವುದು ತಪ್ಪೇ ಆಗೋದಿಲ್ಲ, ಮನುಷ್ಯರದ್ದೇ ತಪ್ಪು. ನಾನು ಮಾಡಿದ್ದು ತಪ್ಪು ಅಷ್ಟೇ. ನಾನು ಸರಿಯಾಗಿ ಹಿಡಿದಿಲ್ಲ ಅಂದರೆ ನನಗೆ ಕಚ್ಚುತ್ತೆ. ಯು ಕಾನ್ ಬ್ಲೇಮ್ ದಿ ಆನಿಮಲ್ ಫಾರ್ ದ್ಯಾಟ್ ಮ್ಯಾಟರ್. ಸೊ ಪ್ಲೀಸ್, ಆ ಓವರ್ ಕಾನ್ಫಿಡೆನ್ಸ್ ಇದೆಯಲ್ಲ ಅದು ಇರಬಾರ್ದು ನಮ್ಮ ಹಾವು ಇದರಲ್ಲಿ. ಶ್ಯಾಮ್ ಹೇಳಿದ್ದು. ಇನ್ನೊಬ್ರು ನಮ್ಮ ಸ್ನೇಹಿತರೊಬ್ಬರು ಇನ್ನೊಂದು ಹೇಳಿದ್ರು ಇಂಗ್ಲೀಷಲ್ಲಿ, ದೇರ್ ಆರ್ ಓಲ್ಡ್ ಸ್ನೇಕ್ ಹ್ಯಾಂಡ್ಲರ್ಸ್ ಆರ್ ಸ್ನೇಕ್ ಗೈಸ್, ಆರ್ ದೇರ್ ಆರ್ ಬೋಲ್ಡ್ ಸ್ನೇಕ್ ಹ್ಯಾಂಡ್ಲರ್ಸ್ ಆರ್ ಸ್ನೇಕ್ ಗೈಸ್. ಬೋಲ್ಡ್ ಅಂದರೆ ಏನು? ತುಂಬ ಧೈರ್ಯವಾಗಿ ಸ್ಟಂಟ್ಗಳೆಲ್ಲ ಮಾಡ್ತಾರೆ, ಅವರು ಓಲ್ಡ್ ಆಗೋದೇ ಇಲ್ಲ. ಯಾಕೆ ಹೇಳಿ? 28, 29, 30 ವಯಸ್ಸೊಳಗಡೆ ಬೋಲ್ಡ್ ಸ್ಟಂಟ್ಸ್ ಮಾಡಿ ಕಚ್ಚಿಸ್ಕೊಂಡು ಸತ್ತೋಗ್ತಾರೆ. ಓಲ್ಡ್ ಸ್ನೇಕ್ ಹ್ಯಾಂಡ್ಲರ್ಸ್ ಅವರು ಕನ್ಸಿಸ್ಟೆಂಟಾಗಿ ಪ್ರೊಫೆಷ್ನಲ್ ಆಗಿ ಮಾಡ್ಕೊಂಡು ಬಂದಿರೋದಕ್ಕೆ ನಾವು ಆಲ್ರೆಡಿ ಗಡ್ಡ ಎಲ್ಲ ಬೆಳಗಾಗಿದೆ, ನಾವು ಓಲ್ಡ್ ಆಗಿದ್ದೀವಿ. ಸೊ ಐ ಥಿಂಕ್ ವಿ ವಿಲ್ ಸರ್ವೈವ್. ಆ್ಯಂಡ್ ನಿಮ್ಮ ಪ್ರೊಫೈಲಲ್ಲಿ, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸಲ್ಲಿ, ದ ಒನ್ ಥಿಂಗ್ ಐ ರಿಯಲಿ ಲವ್ ಅಬೌಟ್ ಯುವರ್ ಹ್ಯಾಂಡಲ್ ಇಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು. ಅಂದರೆ ಎಲ್ಲೋ ಯಾರೋ ಏನೋ ಹೇಳಿರ್ತಾರೆ ಅಬೌಟ್ ಅ ಸ್ನೇಕ್, ಅದು ನಿಜನಾ ಇಲ್ವಾ ಅಂತ ನೀವು ಬಂದು ಮಾತಾಡ್ತೀರಾ. ಸೇ ಫಾರ್ ಎಕ್ಸಾಂಪಲ್, ಒಂದು ಹಾವು ಟೊಮ್ಯಾಟೋನ ಹೋಗಿ ಅಟ್ಯಾಕ್ ಮಾಡ್ತಿರೋದು, ಈ ಟೊಮ್ಯಾಟೋನ ತಿಂದ್ರೆ ವಿಷ ನಿಮ್ ದೇಹಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಸರ್ ಆನೆಸ್ಟ್ಲಿ ಸ್ಪೀಕಿಂಗ್, ಈ ವಿಡಿಯೋ ನಾನು ನೋಡಿದ್ದೀನಿ ಆ್ಯಂಡ್ ನಾನು ನಿಜವಾಗ್ಲೂ ಹ್ಯಾವ್ ಥಾಟ್ ಅಬೌಟ್ ಇಟ್. ಅಂದರೆ ನಾವು ಎಷ್ಟೊಂದು ಹಣ್ಣು ತರಕಾರಿ ತಿಂತೀವಿ, ಅದರಲ್ಲಿ ಯಾವುದಕ್ಕೆ ಹಾವು ಕಚ್ಚಿರತ್ತೋ ಅಂತ. ನೀವು ಆಮೇಲೆ ಜಸ್ಟಿಫಿಕೇಶನ್ ಕೊಡ್ತೀರಾ ಸೇಯಿಂಗ್ ಹಾವು ಡೈರೆಕ್ಟ್ ಆಗಿ ಇಟ್ ಹ್ಯಾಸ್ ಟು ಅಟ್ಯಾಕ್ ಆರ್ ಬ್ಲಡ್ ವೆಸಲ್ಸ್, ನಮ್ಮ ರಕ್ತದೊಳಗೆ ವಿಷ ಹೋಗ್ಬೇಕು, ಈ ಮೂಲಕ ಆಗಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಮೋರ್ ಓವರ್ ಇಲ್ಲಿ ಇಟ್ ಇಸ್ ನಾಟ್ ಅಟ್ಯಾಕಿಂಗ್ ದ ಟೊಮ್ಯಾಟೊ. ಎಕ್ಸಾಕ್ಟ್ಲಿ ನೋಡಿ, ಆ ಒಂದು ರಾಂಗ್ ಇನ್ಫಾರ್ಮೇಷನ್ ವಿಡಿಯೋ ಜಸ್ಟ್ ನಿನ್ನೆ ತಾನೇ ನೋಡ್ತಾ ಇದ್ದೆ, ಯಾವುದೋ ಬೇರೆ ಇಂಟರ್ವ್ಯೂಗೆ ಮಿಲಿಯನ್ಸ್ ಆಫ್ ವ್ಯೂಸ್ ಹೋಗಿದೆ. ನಂದು ಬಂದು ಬರೀ 100+ ವ್ಯೂಸ್ ಹೋಗುತ್ತೆ. ಸೊ ಒಳ್ಳೆ ವಿಷಯಗಳು ಹೋಗ್ತಾ ಇಲ್ಲ. ಈ ಥರ ಅವಯಪ್ಪ ಮಾತಾಡ್ತಾನೆ ನೋಡಿ, ಎಷ್ಟು ತಪ್ಪು ವಿಷಯಗಳು ಹೇಳ್ತಾ ಇದ್ದಾನೆ ಅಂದರೆ ಗಾಬರಿ ಕೊಡಿಸುವಂತ. ಟಮಾಟನೇ ತಗೋಬೇಡಿ, ಟಮಾಟೋ ತಗೊಳ್ರೆ ನೀವು ಸತ್ತೋಗ್ತೀರಾ ಅಂತ ಲೆವೆಲಲ್ಲಿ ಹೇಳ್ಬಿಟ್ಟಿದ್ದಾನೆ. ನನಗೇನು ಬೇಜಾರಾಯಿತು ಅಂದರೆ, ಟೊಮಾಟೊ ಬೆಳೆಸಿದವರು ರೈತರದ್ದು ಏನು ಆಗೋದು, ಯಾರು ಟೊಮಾಟೊ ನೋಡಿದಂತ ಕನ್ಸ್ಯೂಮರ್ಸ್ ಕತೆ ಹೇಳಿ ನಾನು ಐ ವಾಸ್ ಥಿಂಕಿಂಗ್ ಈ ತರ ಎಷ್ಟು ಟೊಮ್ಯಾಟೊ ಬರುತ್ತೋ ನಮ್ಮ ಮನೆಗೆ ನಾವು ತಿಂದ್ರೆ. ಅಬ್ಸಲ್ಯೂಟ್ಲಿ ಫೈನ್. ಪಾಪ ಅಲ್ಲಿ ಯಾರೋ ಅದನ್ನು ಸಾಯಿಸ್ತಾ ಇದ್ದಾರೆ, ಅದರಿಂದ ಸ್ವಲ್ಪ ನೋವು ತಡೀಲಕ್ಕಾಗಿದ್ರೆ ಟೊಮಾಟೋನ ಕಚ್ತಾ ಇದೆ. ಅದನ್ನು ಇವರೆಲ್ಲರೂ ಎಕ್ಸ್ಪರ್ಟ್ ಆಗಿಬಿಟ್ಟಿದೆ. ಅದೊಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ನಮಗೆ. ಒಂದು ಕ್ಯಾಮ್ರಾ, ಒಂದು ಮೈಕು, ಒಂದು ಲೈಟ್ ಇದ್ದರೆ ನಿಮಗೆ ಮಾತಾಡಲಿಕ್ಕೆ ಕೆಪಾಸಿಟಿ ಇದ್ದಾಗ ನೀವು ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀರ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬಾರ್ದು ನನ್ನ ವಿನಂತಿ. ನಾನು ತುಂಬ ಜನಕ್ಕೆ ಪರ್ಸ್ನಲಾಗಿ ಫೋನ್ ಮಾಡಿ ಬೈದಿದ್ದೀನಿ. ದಯವಿಟ್ಟು ಹಾವುಗಳ ಬಗ್ಗೆ ಇದರ ಬಗ್ಗೆ ತಪ್ಪು ವಿಷಯಗಳು ಹೇಳಬೇಡಿ. ಗೊತ್ತಿಲ್ಲ ಅಂದರೆ ನಮ್ಮನ್ನು ಕೇಳಿಕೊಂಡು ನೀವು ಮಾಡಿ ವಿಡಿಯೋ, ಅದರ ವಿಷಯಗಳ ತಿಳ್ಕೊಳ್ಳಿ, ಬಾಯಿಗೆ ಬಂದದ್ದು ಹೇಳಬೇಡಿ ಅಂತ ನಾನು ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಂಡ್ ಮತ್ತೊಬ್ಬ ರೀಸೆಂಟ್ಲಿ ಹಾವು ಕಚ್ಚಿಸ್ಕೊಂಡು ಹಾಸ್ಪಿಟ್ಲಿಗೆ ಆ ಹಾವನ್ನ ತಗೊಂಡ್ಬಂದ್ಬಿಟ್ಟಿದ್ರು. ಕರೆಕ್ಟ್ ರಸಲ್ ಸ್ವೈಪರ್ದು. ಹೌದು ಅದೊಂದು ಮೂಢನಂಬಿಕೆ ಇದೆ. ಇದು ನಿಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಅದು ಗೊತ್ತಾಗಬೇಕು. ನಿಮ್ಮ ಲಿಸ್ನರ್ಸ್ಗೆ ಯಾವುದೇ ಒಂದು ಹಾವು ಕಚ್ಚಿದ್ರೂ ದಯವಿಟ್ಟು ಹಾಸ್ಪಿಟ್ಲಿಗೆ ಫಸ್ಟ್ ಹೋಗ್ಬಿಡಿ. ಫಸ್ಟ್ ಏಡ್ ಮಾಡೋಕ್ಕೆ ಹೋಗ್ಬಿಡಿ. ಹಾವು ಹಿಡ್ಕೊಂಡು ಹಾವನ್ನು ಹೊಡೆದು ಅದನ್ನು ಟೈಮ್ ವೇಸ್ಟ್ ಮಾಡಿಕೊಂಡು ಎಲ್ಲ ಇರಬೇಡಿ. ಯಾಕಂದರೆ ಹಾಸ್ಪಿಟ್ಲಲ್ಲಿ ಈಗ ನಿಮಗೆ ಈ 4 ವಿಷದ ಹಾವು ಕಚ್ಚಿದಾಗ ಒಂದೇ ಮದ್ದು ಕೊಡ್ತಾರೆ. ಮೊದಲಿತ್ತು ಸುಮಾರು ವರ್ಷಗಳ ಹಿಂದೆ, ನಾಗರಾವು ಕಚ್ಚಿದ್ರೆ ನಾಗರಾವ್ಗೆ ಮದ್ದು, ಇವಾಗ ಕಟ್ಟಾವು ಕಚ್ಚಿದ್ರೆ ಕಟ್ಟಾವ್ಗೆ ಮದ್ದು, ಅಂದರೆ ಅದನ್ನು ಮೋನೋವಲೆಂಟ್ ಅಂತಾರೆ. ಈಗ ಪಾಲಿವಲೆಂಟ್ ಮಾಡಿಬಿಟ್ಟಿದ್ದಾರೆ. ನೀವು ಹೋಗಿದ್ದೆ ನಿಮ್ಮ ಬಾಡಿಯಲ್ಲಿ ವಿಷ ಇದೆ, ನಿಮ್ಮ ರಕ್ತದಲ್ಲಿ ವಿಷ ಇದೆ ಅಂದರೆ ಆ್ಯಂಟಿವೆನಮ್ ಶುರು ಮಾಡಿಬಿಡ್ತಾರೆ. ಸೊ ನೀವು ಅರ್ಧ ಗಂಟೆ 45 ನಿಮಿಷ ಹಾವನ್ನ ಹುಡ್ಕೋದು, ಸಾಯಿಸೋದು ವೇಸ್ಟ್ ಮಾಡಬೇಡಿ. ಒಂದೊಂದು ನಿಮಿಷನೂ ತುಂಬ ಇಂಪಾರ್ಟೆಂಟ್, ತುಂಬ ಮುಖ್ಯ. ಜಸ್ಟ್ ಹಾಸ್ಪಿಟಲ್ಗೆ ಹೋಗ್ಬಿಡಿ. ಅದನ್ನೇ ನಾನು ಹೇಳಿದ್ದೆ. ಅದ್ರ ಅವ್ರಿಗೆ ಭಯ, ಡಾಕ್ಟರ್ ಅದನ್ನು ಗುರುತಿಡಿಯೋದಿಲ್ಲ, ಯಾವ ರೀತಿ ಮದ್ದು ಕೊಡ್ತಾರೆ ಬೇಕಾಗಿಲ್ಲ.
ಡಾಕ್ಟ್ರು ನಿಮ್ಮಲ್ಲಿ ವಿಷ ಇದ್ದರೆ ಆ್ಯಂಟಿವೆನಮ್ ಕೊಡ್ತಾರೆ. ನೀವು ಅದನ್ನ ಹಿಡ್ಕೊಂಡು ಹೋಗಿದ್ದಾನೆ, ಒಂದು ವೇಳೆ ಫಸ್ಟ್ ಟೈಮ್ ಅದು ಕಚ್ಚಿದಾಗ ವಿಷನೇ ಬಿಟ್ಟಿರೋದಿಲ್ಲ, ಆದರೆ ನೀವು ಹಿಡಿಲಿಕ್ಕೆ ಹೋದಾಗ 2ನೇ ಸಲ ಚೆನ್ನಾಗಿ ಕಚ್ಚಿರುತ್ತೆ. ಸೊ ನೀವೇನು ಮಾಡಿದ್ದೀರಾ, ಯು ಹ್ಯಾವ್ ಇನ್ವೈಟೆಡ್ ಟ್ರಬಲ್. ಡೋಂಟ್ ಡೂ ದ್ಯಾಟ್. ಕರೆಕ್ಟ್. ಆ್ಯಂಡ್ ಧೈರ್ಯ ಮುಖ್ಯ, ಆದರೆ ಅತಿ ಧೈರ್ಯನೂ ಇರಬಾರ್ದು. ಇದು ಒಂದು ರೀತಿ ಮೂಢನಂಬಿಕೆ, ಏನಂತಾರೆ ವಾಟ್ ಇಸ್ ದಟ್ ಕಾಲ್ಡ್, ಕ್ರೇಜಿ ಧೈರ್ಯ. ಆ ಥರ ಇದು ಧೈರ್ಯ ಅನ್ನೋದಿಲ್ಲ, ಇದನ್ನು ಸ್ಟುಪಿಡಿಟಿ ಅಂತ. ನೋಡಿದ್ರೆ ಸರ್ ರೀಸೆಂಟ್ ಆಗಿ ಒಂದು ವಿಡಿಯೋ, ನಾಟ್ ಇವನ್ ನಾನು ಹೇಳ್ತಿರೋದು, ಅವ್ನ ಹಾವನ್ನ ಹಾಸ್ಪಿಟ್ಲಿಗೆ ತಗೊಂಡ್ಬಂದಿದ್ದು ಅಲ್ಲ, ಐ ಥಿಂಕ್ ಉಡುಪಿ ಹತ್ರ ಅನ್ಸುತ್ತೆ. ಅವನದನ್ನ ರ್ಯಾಟ್ ಸ್ನೇಕ್ ಅನ್ಕೊಂಡು, ಐ ಥಿಂಕ್ ಅವ್ರು ಗೊತ್ತಿರೋರು ಯಾರೋ ವೈಫ್ ಸಂಬಡಿ ಇಸ್ ರೆಕಾರ್ಡಿಂಗ್ ದ ವಿಡಿಯೋ. ಕರೆಕ್ಟ್. ರಸಲ್ ಸ್ವೈಪರ್ ಒಬ್ಬರು ಒಂದು ಮಠದಲ್ಲಿ ಕಚ್ಚದ ಮೇಲೂ ಹಿ ಥಾಟ್ ಏನೂ ಆಗಲ್ಲ ಅಂತ, ಆಮೇಲೆ ಹಿ ಪಾಸ್ಡ್. ಐ ಥಿಂಕ್ ನಾನು ವ್ಯತ್ಯಾಸ ಹೇಳ್ತಾ ಇದ್ದೀನಲ್ಲ, ಯುರೋಪ್ ಅವ್ರಿಗೂ ಅಮೆರಿಕನ್ಸಲ್ಲಿ ತುಂಬ ಜನ ರ್ಯಾಂಡಮ್ ಜನ ಮೀಟ್ ಮಾಡಿದ್ದೀನಿ ನಾನು, ಟ್ರೈನಲ್ಲಿ, ಫ್ಲೈಟಲ್ಲಿ, ಎಲ್ಲೋ ನಾನು ಹಾವು ಹುಡ್ಕೊಂಡು ಹೋದಾಗ ಯಾರೋ ಒಬ್ಬ ಆರ್ಮಿ ಆಫೀಸರ್ನ ಮೀಟ್ ಮಾಡಿದೆ. ಅವರು ರಾಮಾಯಣ ಬಗ್ಗೆ ಮಾತಾಡ್ತಾರೆ, ಮಹಾಭಾರತ ಬಗ್ಗೆ ಮಾತಾಡ್ತಾರೆ, ಹಿಂದಿ ಬಗ್ಗೆ ಮಾತಾಡ್ತಾರೆ, ಚಿಕನ್ ಕರಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಹಾವುಗಳ ಬಗ್ಗೆ ಅವರು ವಾಟ್ ಎವರ್ ದೇ ಡೂ, ಕೆಲವು ವಿಷಯಗಳು ಸೈಂಟಿಫಿಕ್ ಆಗಿ ತಿಳ್ಕೊಳ್ತಾರೆ. ನಮ್ಮಲ್ಲಿ ಓವರ್ ಕಾನ್ಫಿಡೆನ್ಸ್ ಇಸ್ ಹೈ. ಎಲ್ಲಾನು ಗೊತ್ತಿದೆ ಅಂತ ಒಂದು ವಿಷಯ, ಯೂಟ್ಯೂಬ್ ನೋಡಿ ನಾನು ಹಾವು ಹಿಡಿದು ಬಿಡ್ತೀನಿ ಅಂತ ಅಂದ್ಕೊಳ್ತಾರೆ. ಈಗ ನಾನು ಕಿಂಗ್ ಕೋಬ್ರಾ ಹಿಡಿಯೋದು ನೀವು ನನ್ನ ವಿಡಿಯೋ ನೋಡಿದ್ರೆ ಈಸಿ ಅನಿಸುತ್ತೆ, ಆದರೆ ನಾನು ಚಿಕ್ಕವಾಗಿಂದ ಅದು ಹಿಡಿದು ಕಚ್ಚಿಸ್ಕೊಂಡು ಅದು ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅಂದರೆ ಅಷ್ಟು ಸುಲಭವಾಗಿ ನಾವು ಹಿಡಿತಾ ಇದ್ವಿ. ನೀವು ಓವರ್ ನೈಟ್ ಆಗ್ಲಿಕ್ಕೆ ಆಗೋದಿಲ್ಲ. ಬರೀ ಫಿಲಿಮ್ಸಲ್ಲಿ ಮಾತ್ರ ಒಂದು ಹಾಡಲ್ಲಿ ನೀವು ವ್ಯತ್ಯಾಸ ನೋಡ್ಬೋದು, ನಿಮ್ಮ ಲೈಫಲ್ಲಿ ಆಗಲ್ಲ. ಯಾರು ಒಲಿಂಪಿಕ್ಕು ಓವರ್ ನೈಟ್ ತರೋದಿಲ್ಲ, 20 ವರ್ಷ 10 ವರ್ಷ ಆಗಲೇಬೇಕು. ನಮ್ಮ ಹುಸೇನ್ ಬೋಲ್ಟ್ ಹೇಳ್ದಂಗೆ 10 ಸೆಕೆಂಡ್ ಓಡಲಿಕ್ಕೆ 10 ಸೆಕೆಂಡ್ ಗೇಮ್ಗೆ 10 ವರ್ಷ ಅವರು ಟ್ರೈನಿಂಗ್ ತಗೊಳ್ತಾರೆ ಅಲ್ವಾ. ಇಡೀ ವರ್ಷ ಅಂದರೆ 4 ವರ್ಷ ಮಾಡಿದ್ರೆ ಒಲಿಂಪಿಕ್ಸಲ್ಲೇ ಅವರು ವಿನ್ ಮಾಡೋದು. ನಮ್ಮಲ್ಲಿ ಅದು ಯಾಕೆ ಆ ಥರ? ಸ್ನೇಕ್ಸ್ ಅಂದರೆ ನಾವು ಹಿಡಿದ್ಬಿಡ್ಬೋದು, ಎಲ್ಲನೂ ವಿಷನೇ ಇರೋದಿಲ್ಲ. ಇಟ್ಸ್ ಸ್ಟುಪಿಡಿಟಿ, ಸೂಸೈಡಲ್ ಅಂತೀನಿ ನಾನು ಇದನ್ನು.